ಯಾಕೆನೆ ನಾವು ಯಾರು ಊಟ ಮಾಡೋದು ಅದೇ ಕತೆ ನಮ್ದೇನು. ಊಟಕ್ಕೆ ಕರೆದಿದ್ದಾರೆ, ಪರಮೇಶ್ವರ್ ಕರೆದಿದ್ದಾರೆ, ನಾವು ಕರೆದಿದ್ದೀವಿ, CM ಕರೀತಾರೆ, ಇನ್ನು ಅಧ್ಯಕ್ಷ ಕರೀತಾರೆ. ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ. ಪ್ರಶ್ನೆ ಯಾಕೆ ಉದ್ಭವಿತು ಅಂದ್ರೆ, ಹಿಂದೆ ಕುಮಾರಸ್ವಾಮಿ CM ಇದ್ದಾಗ ಪರಮೇಶ್ವರ್ ಮನೆಯಲ್ಲಿ ಇದೇ ತರ ಡಿನ್ನರ್ ಪಾರ್ಟಿ ನಡೆದಾಗ ಸರ್ಕಾರ ಬಿದ್ದೋಗಿತ್ತು. ಈಗ ಅದೇ ಡಿನ್ನರ್ ಪಾರ್ಟಿ ಸ್ಟಾರ್ಟ್ ಆಗಿದೆ, ಸರ್ಕಾರ ಹೆಂಗಿದೆ, ಸೇಫ್ ಇದೆನಾ, ಹೆಂಗಿದೆ? 140 ಬಂದಿದ್ದೀವಿ ನಾವು. ಭಾಳ ದೊಡ್ಡ ಜಂಬೂ ಜಟ್ ಇದೆ ಅದು. 140 ಜನ ಇದ್ದೀವಿ. ಸರ್ಕಾರ ಬೀಳೋದೈತಿ ಪ್ರಶ್ನೆ ಆದರೆ ನೀವು ಯಾರೂ ಕೂಡ ಕನಸಿನಲ್ಲಿ ಊಹಿಸಿರ್ಲಕ್ಕಾಗದ. 140 ಬಂದಿದ್ದೀವಿ. ಮಂಡಿ ಕೂಡ 3 ಸೀಟ್ ಗೆದ್ದಿದ್ದೀವಿ. 140 ಬಂದು ಹತ್ತಿದ್ದೀವಿ. ಹಂಗೆ ಹೇಳ್ತಾರೆ ಅವರು. ಹ್ಞೂ ಅನ್ನೋದ್ರೆ ನಮ್ಮ ಕೆಲಸ ನಾವು ಮಾಡೋದು. ಹ್ಞೂ ಅಂದರೆ 1 ವರ್ಷ ತಾಡ್ತಿದ್ರೆ. ಇಲ್ಲ, ಅದು ಅವ್ರ ಸಂಬಂಧ, ಈಗ ವಿರೋಧ ಪಕ್ಷದವ್ರ ಸಂಬಂಧ ಅಲ್ಲ. ನಾವು 140 ಜನ ನಾವದಿ. ಅವ್ರ ಕೈಲಿಲ್ಲ, ಅವರು ನಮ್ಮ ಪಾರ್ಟಿ ಕೈಯಲ್ಲಿದ್ದಾರೆ. ಅವರು ಹೈಕಮಾಂಡ್ನಲ್ಲಿದ್ದಾರೆ. ಈಗ ಅವ್ರಿಗೇನು ಹೇಳಬೇಕಂತ ಹೇಳ್ತಾರೆ ಅಷ್ಟೇ. ಇನ್ನು ಅದನ್ನೆಲ್ಲ ನಾವು DK ಶಿವಕುಮಾರ್ ಅವರಿಗೆ ಒಂದು KC ವೇಣುಗೋಪಾಲ್ ಅವರಿಗೆ ಭೇಟಿಯಾಗಿ ಡಿನ್ನರ್ ಪಾರ್ಟಿ ವಿಚಾರದಲ್ಲೇ ಚರ್ಚೆ ಮಾಡಿದ್ದಾರೆ. ಕೆಲವು ಖಡಕ್ ಸೂಚನೆ ಕೂಡ ಹೈಕಮಾಂಡ್ ಕೊಡಿಸ್ಯಾರ. ಅವರೇ ಸ್ಟೇಟ್ಮೆಂಟ್ ಕೊಟ್ಟಾರ. ಅವ್ರ ಸ್ಟೇಟ್ಮೆಂಟ್ ನೋಡಿರಿ ನೀವು? DK ಶಿವಕುಮಾರ್ ಸ್ಟೇಟ್ಮೆಂಟ್ ನೋಡಿರಿ? ನೋಡ್ಬೇಕಲ್ಲ ಮುಂದೆ. ಅವರೇ ಹೇಳ್ಯಾರಲ್ಲ, ಅವರೇ ಹೇಳಿದಲ್ಲ ಡಿನ್ನರ್ ಪಾರ್ಟಿ ಬಗ್ಗೆ. DK ಶಿವಕುಮಾರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಗೊತ್ತಾಯ್ತು ಸಾಕು. ಅಷ್ಟಕ್ಕೆ ಅದನ್ನ ಅಲ್ಲಿ ಕ್ಲೋಸ್ ಮಾಡೋದು ನೀವು ಬಿಟ್ಟರೆ ಅದನ್ನ ಏನು ಹೇಳಿದ್ರೆ ಅದನ್ನೇ ಹೇಳೋದು. ಮತ್ತೇನು ಹೇಳೋದು? ಏನು ಹೇಳೋದು? ಅದನ್ನೇ ಹೇಳೋದು. ಆಗ ಘೋಷಣೆ ಅಡ್ವಾನ್ಸ್ ಅದ ಪ್ರಿಪೇರ್ ಆಗಬೇಕಲ್ಲ, ಅದೆಲ್ಲ ರೆಡಿ ಆಗಬೇಕಲ್ಲ. ಈಗ ವಿದ್ದ ಆಡ್ಬೇಕಾರೆ ಸೈನಿಕರನ್ನ 1 ತಿಂಗಳು 2 ತಿಂಗಳು ಮುಂದೆ ತಯಾರು ಮಾಡ್ತಾರೆ. ಒಂದು ಸಲ ವಿದ್ದ ಆಡೋಲ್ಲ ಯಾರು. ಹಂಗೆ ಅವ್ರ ಘೋಷಣೆಗೆ ಹೋಗಿ ಅವರು ವಾರ್ಮ್ ಅಪ್ ಮಾಡಿ ರೆಡಿ ಆಗ್ತಿರ್ತಾರೆ ಅಷ್ಟೇ. ರೆಡಿ ಹೇಳಿ ಅಡ್ವಾನ್ಸ್ ಆಗಿ ಹೇಳಿಬಿಟ್ರಲ್ಲ. 28ಕ್ಕೆ ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿವಿ. ಮತ್ತು ಅದಕ್ಕೆಲ್ಲ ಸೈನಿಕರು ರೆಡಿ ಆಗ್ಬೇಕಲ್ಲ. ನಮ್ಮ ಸೈನಿಕರೆಲ್ಲ ಘೋಷಣೆ ಕೂಗ್ಲಿಕ್ಕೆ. ಇಲ್ಲ, ಇದು 28ರದ ಒಳಗಡೆ. ಇದು ಅದು ನಾವು ಹೇಳೋದು 28ರ ನಂತರ. ವ್ಯತ್ಯಾಸ ಇದೆ ಇದಕ್ಕೂ ಅದಕ್ಕೂ. ಇಲ್ಲ, ಅದು SC/ST ಇದೆ. ನಾವು ಹೋಗ್ತಾ ಇದಕ್ಕೆ ನಾಳೆ ಸಾಯಂಕಾಲ ಇದೆ. ನಮ್ಮನ್ನು ಊಟಕ್ಕೆ ಕರೀತಾರೆ. ನೋಡೋಣ ಏನು ಚರ್ಚೆ ಆಗ್ತಿದೆ ಇನ್ನೂ ಗೊತ್ತಿಲ್ಲ. ಅದಾದ ಪ್ರಶ್ನೆ ಇಲ್ಲ. ಅದು ಅದೇನಿದ್ರೆ ನಂತರ. ಈಗಂತ ಪ್ರಶ್ನೆ ಇಲ್ಲ ಅದು. ಎಲ್ಲರೂ ಹೋಗ್ತಾ ಇದ್ವಿ. SC/ST ಮಂತ್ರಿಗಳು, ಶಾಸಕರು ಎಲ್ಲರೂ ಹೋಗ್ತಾ ಇದ್ವಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಪ್ತರು ಅಂತ ಕೇಳಿದ್ರೆ ಏನು ಹೇಳ್ತೀರಿ ಸರ್ ತಾವು? ಸಚಿವರು ಅದು ನೀವು ಹೇಳಿದ ನಿಜ. ಆಪ್ತರ ಅಂತ ಹೇಳಿದ್ದಾರೆ, ಪ್ರಿಯಾಂಕ ಖರ್ಗೆ ಅಂತ ಹೇಳಿಲ್ಲ. ಒಳಗಡೆ ಇದೆ ಸರ್, ಅವ್ರು ಭೇಟಿ ಮಾಡಿಸಿದಾರ ಕೆಲಸ. ಅದನ್ನ ತನಿಖೆಯಲ್ಲಿ ಗೊತ್ತಾಗಲ್ಲ. ಈಗ ತನಿಖೆ ಮಾಡತ್ತಾರೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಹೇಳಿದ್ದು ಪ್ರಿಯಾಂಕ ಖರ್ಗೆ ಅವ್ರ ಆಪ್ತರು. ಪ್ರಿಯಾಂಕ ಖರ್ಗೆ ಅಂತ ಎಲ್ಲಿ ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತೈತಿ ಯಾರು ಅದ್ರಾಗ ಇನ್ವಾಲ್ವ್ ಅದಾರ, ಎಲ್ಲಿ ಯಾರು ಭೇಟಿ ಆದರು, ಯಾರು ಬಿಲ್ ಬಾಕಿ ಇದೆಯಾ, ಅಥವಾ ನಿಜವಾಗಿ ಅವ್ರ ಕಾಂಟ್ರಾಕ್ಟ್ ಇದಾರಾ ಇಲ್ಲ, ಇವೆಲ್ಲ ಸತ್ಯಾಂಶ ಹೊರಗೆ ಬರ್ತಾರೆ. ಕಾದ್ ನೋಡೋಣ. ಅರ್ಜೆಂಟ್ ಮಾಡೋರು ಮತ್ತೆ ಈಗೇನು ಇಲ್ಲಲ್ಲ. ಮೊನ್ನೆ ಬೇರೆ 3 ಎಲೆಕ್ಷನ್ ಸೋತಿದಾರ ಅವ್ರ. ಈ ಖಾಲಿ ಅದಾರ ಅವರು. ಇನ್ನೇನು ಹೊಸದು ಒಂದು ಬೀದರ್ ಕಡೆ, ಮೈಸೂರು ಕಡೆ ಬರ್ತಾರೆ, ಬೆಳಗಾವಿ ಕಡೆ ಬರ್ತಾ ಸುತ್ತ ಆಗ್ತಿರ್ತಾರೆ.